ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕರ್ತನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರತಿಯೊಬ್ಬರಿಗೆ ಶುಭವೂ, ಕೃಪೆಯೂ, ಆಶೀರ್ವಾದವೂ, ಆರೋಗ್ಯವೂ, ಬಲವೂ, ಜ್ಞಾನವೂ ಉಂಟಾಗಲಿ. ನಿಮಗೆ ದೇವರು ಯಾವಾಗಲೂ ತನ್ನ ಜ್ಞಾನದಲ್ಲಿ, ತನ್ನ ಜಯದಲ್ಲಿ, ತನ್ನ ಸಮೃದ್ಧಿಯಲ್ಲಿ ನಡೆಸಲಿ ಅಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವನಾಗಿದ್ದೇನೆ. ಪ್ರಿಯರೇ, ಒಳ್ಳೆ ಕುರುಬ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮವನ್ನು ನೋಡಿರಿ, ಆಶೀರ್ವಾದ ಹೊಂದಿಕೊಳ್ಳ್ರಿ, ಇತರರಿಗೆ ಕೊಡ್ರಿ. ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಒತ್ತಾಯ ಇಲ್ಲ. ಆದರೆ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಕೇಳುವಾಗ ನಂಬಿಕೆ, ಆಶೀರ್ವಾದ, ಸಮೃದ್ಧಿ, ಆರೋಗ್ಯ, ಬಲ ಉಂಟಾಗ್ತದೆ. ಅಷ್ಟೇ ಅಲ್ಲ, ನೀವು ಎಲ್ಲಿ ಹೋಗ್ತಿರೋ ಅಲ್ಲಿ ದೇವರು ನಿಮ್ಮನ್ನು ಶುಭವಾಗಿಯೂ ಮಹಿಮೆಯಾಗಿ ನಡೆಸುವನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಈ ಭೂಲೋಕದಲ್ಲಿ ಆಶೀರ್ವಾದ ಹೊಂದಬೇಕು, ಕರ್ತನನ್ನು ಅಂಗೀಕರಿಸು, ನೋಡು. ಇವತ್ತು ನಾನು ಮತ್ತೊಮ್ಮೆ ನಿನ್ನ ಕಾಲಾವಕಾಶವು ತಿಳಿದುಕೋ. ಇನ್ನು ಸ್ವಲ್ಪ ಅದು ನಾವು ಇನ್ನು ತಿಳಿದುಕೊಳ್ಳೋ. ಯಾಕಂದರೆ ಬಹಳ ಜನರು ಗಡ್ಬಿಡಿಯಲ್ಲಿಯೂ, ಬಹಳ ಜನರು ಚಿಂತೆಯಲ್ಲಿಯೂ, ಬಹಳ ಜನರು ಹಣ ಮಾಡುವುದರಲ್ಲಿ ಓಡುವುದರಲ್ಲಿದ್ದಾರೆ. ಅವರಿಗೆ ನಾನು ಹೇಳುವಂಥದ್ದು, ನಿನ್ನ ಜೀವಿತವು ಅದು ಕೊಂಚವಾಗಿದೆ. ನಂತರ 60, 70, 80 ಆದ ಮೇಲೆ ಹಿಂತಿರುಗಿ ನೋಡಿ, ಅಯ್ಯೋ ನಾನು ಎಂತ ಮಾಡಿಕೊಂಡೆ, ನಾನು ತುಂಬ ವೇಸ್ಟ್ ಮಾಡಿದೆ, ವೆನಿಟಿ ಆಯಿತು, ಏನು ವ್ಯರ್ಥ ಮಾಡಿಕೊಂಡೆ, ಇದೆಲ್ಲ ಆಗಬಾರ್ದಿತ್ತು ಅಂತ ನೀನು ಪಶ್ಚಾತ್ತಾಪ ಪಡುವುದಕ್ಕಿಂತ ಈವಾಗಲೇ ಕೂತುಕೊಂಡು ನಿನಗಾಗಿ, ನಿನ್ನ ಆತ್ಮಕ್ಕಾಗಿ, ನಿನ್ನ ಆತ್ಮಿಕ ಜೀವಿತಕ್ಕಾಗಿ, ನಿನ್ನ ಪರಲೋಕದ ಮಹಿಮೆಗಾಗಿ, ನಿನ್ನ ಮಹಿಮೆಗಾಗಿ, ಸ್ವಲ್ಪವಲ್ಲ, ನಿನ್ನ ಸಂಪೂರ್ಣ ಜೀವಿತವನ್ನು ಸಂಪೂರ್ಣ ಶಕ್ತಿಯಿಂದ, ಸಂಪೂರ್ಣ ಆತ್ಮದಿಂದ, ಮನದಿಂದ, ನಿಮ್ಮ ಸಂಪೂರ್ಣವಾದ ಸಾಮರ್ಥ್ಯದಿಂದ ನಿನ್ನನ್ನು ನೀನು ಕರ್ತನ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಆ ಜೀವಿತದಲ್ಲಿ ಸಂತೋಷ ಪಡುವನಾಗಿರು. ಮತ್ತು ನಿತ್ಯತ್ವವು, ನಿತ್ಯ ಜೀವಿತವು, ನಿತ್ಯ ಅಮರತ್ವವು ನಿನ್ನದಾಗಿಸಿಕೋ. ಯಾಕಂದರೆ ಇದನ್ನು ನಾನು ಹೇಳುವಂಥದ್ದು, ನಾವು ಸಾಯುವುದಿಲ್ಲ, ನಾವು ಮಾರ್ಪಾಡಾಗ್ತೇವೆ ಆತ್ಮಿಕ ಶರೀರವಾಗಿ. ಆತ್ಮಿಕ ಶರೀರವು ಅದು ನಮ್ಮಲ್ಲಿ ಉಂಟು. ಆ ಶರೀರ ಒಳಗಡೆ ಅದು ಈ ಮಣ್ಣಿನ ಘಟ್ಟವು, ಮಣ್ಣಿನ ಶರೀರ ಬಿದ್ದ ಕೂಡಲೇ ಆತ್ಮಿಕ ಶರೀರ ಆಗ್ತದೆ. ನೀನು ಎಲ್ಲಿ ಹೋಗಬೇಕು, ನಿನ್ನ ಚಾಯ್ಸ್. ಪರಲೋಕಕ್ಕೆ ಹೋಗಬೇಕಾದ್ರೆ ಒಂದೇ ಮಾರ್ಗ, ಅದು ಯೇಸು ಕ್ರಿಸ್ತನಲ್ಲಿ. ಮತ್ತು ನಿನಗೆ ಬಿಟ್ಟಿದ್ದು ಬೇರೆ ಎಲ್ಲ ಮಾರ್ಗಗಳು, ಅಥವಾ ನೀನು ಯೇಸುವಿನಲ್ಲಿ ಇರುವುದಾದರೆ ನಿನಗೆ ನಿತ್ಯ ಜೀವ. ಅದು ದೇವರ ವಾಕ್ಯ ಅನುಸಾರವಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಇವತ್ತು ಪ್ರಾರ್ಥನೆ ಮಾಡಿ ನಿನ್ನ ಕಾಲಾವಕಾಶ, ನಮ್ಮ ಕಾಲಾವಕಾಶ, ನಮಗೆ ಇರುವಂಥ ಸಮಯವನ್ನು ತಿಳ್ಕೊಳ್ಳುವ. ತಂದೆ ದೇವರೇ, ನಿನಗೆ ಸ್ತೋತ್ರವಾಗಲಿ. ನಿನ್ನ ವಚನಗಳು ಮಾತನಾಡುವಂತೆ ಕೃಪೆ ಕೊಡು. ಅಷ್ಟೇ ಅಲ್ಲ, ನೀನು ಮಾತನಾಡು, ನೀನು ನಡೆಸು. ನಿನ್ನ ಜಯವನ್ನು, ನಿನ್ನ ಮಹಿಮೆಯನ್ನು, ನಿನ್ನ ಪ್ರೀತಿಯನ್ನು, ನಿನ್ನ ಸತ್ಯತೆಯನ್ನು, ನಿನ್ನ ವಚನವನ್ನು ಸಾರಿ ತಂದೆ ದೇವರೇ ನಿನ್ನನ್ನು ಮಹಿಮೆಪಡಿಸುವಂತೆ ಕೃಪೆ ತೋರಿಸು. ಅಷ್ಟೆಲ್ಲ ಯೇಸು ಕ್ರಿಸ್ತ ನಾಮದಲ್ಲಿ ಶುಭವು, ಕೃಪೆಯು, ರಕ್ಷಣೆಯು, ಮನಃಶಾಂತಿಯು, ಜಯವು ಕೆಲವು ಪ್ರತಿಯೊಬ್ಬರಿಗೂ ಉಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೀನಿ ಜೀವ ತಂದೆ, ಆಮೇನ್. ಇಲ್ಲಿ ಯೋಬ 9ನೇ ಅಧ್ಯಾಯದಲ್ಲಿ ನಾನು ಓದುವಂಥದ್ದು 25ನೇ ವಚನ. ಇದು ಬಹಳ ಶ್ರೇಷ್ಠವಾದ ವಚನ. ನನ್ನ ದಿನಗಳು ಅಂಚೆಯವನಿಗಿಂತ ಶೀಘ್ರವಾಗಿವೆ, ಯಾವ ಸುಖವನ್ನು ಕಾಣದೆ ಓಡಿ ಹೋಗುತ್ತವೆ. ಇಲ್ಲಿ ಯೋಬನು ಹೇಳ್ತಾ ಇದ್ದಾನೆ, ನನ್ನ ದಿನಗಳು ಅಂಚೆಯವನ ದಿನಕ್ಕಿಂತ ಶೀಘ್ರ. ಅಂಚೆಯವನಂದರೆ ಪೋಸ್ಟ್, ಅದಕ್ಕಿಂತ ಶೀಘ್ರ. ಈಗ ನಮ್ಮ ಗೊತ್ತಿದೆ, ಸ್ಪೀಡ್ ಪೋಸ್ಟ್, ಫ್ಯಾಕ್ಸ್ ಅಥವಾ ಫೆಡೆಕ್ಸ್ ಮತ್ತು ಕೊರಿಯರ್ಸ್ಗಳು, ಹೆಸರು ಪ್ರೊಫೆಷ್ನಲ್ ಕೊರಿಯರ್ಸ್, ನಮಗೆ ಗೊತ್ತು, ಇಂಡಿಯನ್ ಪೋಸ್ಟ್ ಅಥವಾ ಬೇರೆ ಬೇರೆ ಸಂಸ್ಥೆಗಳು, ಬೇರೆ ಬೇರೆ ಹೆಸರುಗಳು. ಆದರೆ ಇದು ಈಗ, ಆದರೆ ಹಿಂದಿನ ಕಾಲದಲ್ಲಿ ಕೂಡ ಅದೇ ಅಂಚೆ. ಇದು ಯೋಬನ ಪುಸ್ತಕ ಅಂತೂ ಹಳೆಯ ಪುಸ್ತಕದಲ್ಲಿ ಹಳೆಯ ಪುಸ್ತಕ. ಆ ಕಾಲದಲ್ಲಿ ಅಂಚೆ ಅಂತ, ಅವನಿಗಿಂತ ಅಂಚೆ ಅಂತ ಬರೆಯಲ್ಪಟ್ಟಿದೆ. ಅಂದರೆ ಪೋಸ್ಟ್ ಸಿಸ್ಟಮ್ ಆವಾಗಲೇ ಇದ್ದಿತ್ತು, ಆಯಿತಾ. ಈಗ ಇಲ್ಲಿ ಬರೆಯಲ್ಪಟ್ಟಿದೆ, ಇಲ್ಲಿ ಹೇಳ್ತಾ ಇದೆ ಅವರಕ್ಕಿಂತಲೂ ಶೀಘ್ರವಾಗಿ. ಯಾವ ರೀತಿ ಅಪ್ಗ್ರೇಡ್, ಆವಾಗ ಕುದುರೆಯಲ್ಲಿಯೂ ನನಗೆ ಗೊತ್ತಿಲ್ಲ, ನಡ್ಕೊಂಡು ಅಥವಾ ಓಡುವವನು ಬಹಳ ಶ್ರೇಷ್ಠ ಸ್ಪೀಡ್ ಓಡ್ತಾನೆ, ಅವನ ಕೈಯಲ್ಲಿ ಕೊಟ್ಟು ಹೋಗುವುದು ಏನು ಗೊತ್ತಿಲ್ಲ, ಬಹಳ ವೇಗವಾಗಿ ಹೋಗುವ ಮಾರ್ಗಗಳು, ಆ ರೀತಿಯಲ್ಲಿ ಹೋಗುವಂಥದ್ದು, ಅಂಚೆ ಕಳಿಸಿಕೊಡುವಂಥದ್ದು, ಪತ್ರಗಳು. ಈಗ ಹಾಗಲ್ಲ, ಈಗ ಮತ್ತೆ ಸ್ಪೀಡಾಗಿ ಬಿಟ್ಟಿದೆ. ಈಗ ಬಸ್ಸು, ಫ್ಲೈಟು ಅಷ್ಟೆಲ್ಲ ಬಿಟ್ಟರೆ ಈಗ ಇಮೇಲ್ ಆಗಿದೆ. ಇಲ್ಲಿ ಓದ್ತಿದ್ರೆ ಅಲ್ಲಿ ಹೋಗಿ ಬೀಳ್ತದೆ ಒಂದೇ ಸೆಕೆಂಡಲ್ಲಿ. ಅದಕ್ಕಿಂತ ಸ್ಪೀಡ್ ಅಂತ ನಮ್ಮ ಜೀವಿತ. ಅದಕ್ಕೆ ನನ್ನ ಪ್ರಿಯನೇ, ನನ್ನ ಪ್ರಿಯಳೇ, ನಮ್ಮ ಜೀವಿತದ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವುದು ಏನಂದರೆ, ಆ ದಿನಗಳು ಸ್ವಲ್ಪ. ಇವತ್ತು ನಾನು ನೋಡ್ತಾ ಇದ್ದೇನೆ ರೈಲ್ವೆ ಸ್ಟೇಷನ್ಗಳಲ್ಲಿ ಅಥವಾ ಏರ್ಪೋರ್ಟ್ಗಳಲ್ಲಿ, ಸಂತೆ ಮಾರ್ಕ್ಗಳಲ್ಲಿ ಜನರು ಗಿಜಿಯಾಗಿ ತುಂಬಿಸ್ಕೊಳ್ತಾ ಇದ್ದಾರೆ, ಅಂದರೆ ಓಡಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಜೀವಿತವು ವೇಗನೆ ಹೋಗ್ತಾ ಇದೆ, ವೇಗನೆ ಬದಲಾಗ್ತಾ ಇದೆ. ಪೋಸ್ಟ್ಮ್ಯಾನ್ ಲೆಟರ್ ಕೊಟ್ಟ ಕೂಡಲೇ ನೀವು ಎನ್ಸ್ಕೊಳ್ಬೇಕು, ಇವನಿಗಿಂತ ಸ್ಪೀಡ್ ನನ್ನ ಜೀವಿತ ಮುಗಿತೇ ಇದ್ದಲ್ಲಿ ದೇವರೇ. ಅದಕ್ಕಾಗಿ ಈಗ ನೀನು ಮಾಡ್ಕೊಳ್ಬೇಕಾದಿಷ್ಟೇ, ಆ ಮುಗಿಯಬಾರದು ನಿನ್ನ ಜೀವಿತ.
ಇಷ್ಟಕ್ಕೆ ಆಗಬಾರ್ದು. ನಿನಗೆ ನಿತ್ಯ ಜೀವಿತ ಹೊಂದಿಕೊಳ್ಳಬೇಕು. ನಿತ್ಯ ಮೋಕ್ಷವನ್ನು, ಪರಲೋಕವನ್ನು, ಆತ್ಮಿಕ ಜೀವಿತ ಹೊಂದಿಕೊಳ್ಬೇಕು. ಅದೇ ನಮ್ಮ ಯೇಸು ಕ್ರಿಸ್ತರು ತೋರಿಸಿಕೊಡುವಂಥದ್ದು. ಈ ಲೋಕದಲ್ಲಿ ಕ್ಷಣಿಕವಾದ ಜೀವಿತದಲ್ಲಿ ಇದ್ದೇವೆ. ಆ ಜೀವಿತವನ್ನು ಬಿಟ್ಟು ನೀನು ಮತ್ತೊಮ್ಮೆ ಬರುವಾಗ ಆತ್ಮಿಕ ಲೋಕದಲ್ಲಿ ನಿನ್ನ ಜೀವಿತವು ಶ್ರೇಷ್ಠವಾಗಿರಬೇಕು. ಅದಕ್ಕೆ ದೇವರ ವಚನ ಹೇಳ್ತಿದೆ, ನಿನ್ನ ಜೀವಿತವು ಅಂಚೆಯವನ ಜೀವಿತಕ್ಕಿಂತಲೂ ಅಥವಾ ಪೋಸ್ಟ್ಮ್ಯಾನ್ ತರುವಂಥ ಲೆಟರ್ಗಿಂತಲೂ ಸ್ಪೀಡಾಗಿ ಹೋಗ್ತಾ ಇದೆ ನಿನ್ನ ದಿನಗಳು. ಅದಕ್ಕಾಗಿ ಪ್ರಿಯನೇ, ನಿನ್ನ ದಿನಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಇಲ್ಲಿ ವಚನ ಒಂದು ಹೇಳ್ತಿದೆ, 90 ಕೀರ್ತನೆ, ಅಲ್ಲಿ ವಚನ 5-6 ನಾನು ಓದ್ತೇನೆ. 90, ನೀನು ಮನುಷ್ಯರನ್ನು ಪ್ರವಾಹದಿಂದ ಬಡಿದುಕೊಂಡು ಹೋಗುತ್ತಿ, ಅವರು ನಿದ್ರೆಗೆ ಸಮಾನರೇ. ಅವರು ಹೊತ್ತಾರಿಯಲ್ಲಿ ಚಿರುಗಿರುವ ಹುಲ್ಲಿನಂತಿದ್ದಾರೆ. ಅದು ಉದಯದಲ್ಲಿ ಬೆಳೆದು ಹೂಬಿಡುತ್ತದೆ, ಸಂಜೆಯಲ್ಲಿ ಕೊಯ್ಯಲ್ಪಟ್ಟು ಒಣಗಿ ಹೋಗ್ತದೆ. ನೋಡಿ, ಸ್ಪಷ್ಟವಾಗಿ ನಮ್ಮ ಜೀವಿತ ಹುಲ್ಲಿನಂತಿದೆ ಅಂತ ಹಿರಿಯರು ಹೇಳ್ತಿದ್ರು. ಹೂವಿನಂತಿದೆ, ಇಲ್ಲಿ ಇದು ಬರೆಯಲ್ಪಟ್ಟಿದೆ. ಕೀರ್ತನೆಯಲ್ಲಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆಯೇ ಇದು ಬರೆಯಲ್ಪಟ್ಟಿದೆ. ಅಷ್ಟೇ ಅಲ್ಲ, ದೇವರು ಹೇಳ್ತಾ ಇದ್ದಾರೆ ಇಲ್ಲಿ, ನೀನು ಮನುಷ್ಯರನ್ನು ಪ್ರವಾಹದಿಂದ ಬಡಿದುಕೊಂಡು ಹೋಗುತ್ತಿ. ಪ್ರವಾಹ ನಮ್ಮ ದಿನಗಳು ಪ್ರವಾಹದಂತೆ ಇದೆ. ಸುನಾಮಿ ನಾನು ನೋಡಿದ್ದೇನೆ ಕೇರಳದಲ್ಲಿ ಲಾಸ್ಟ್ ಟೈಮ್ ಬಂತು. ಅದು ನಾನು ವಿಡಿಯೋ ನೋಡಿದ್ದೆ, ಅದರೆಲ್ಲ ಹಾಕಿ ಯೂಟ್ಯೂಬಲ್ಲಿ ಹಾಕಿದ್ದೆ, ನೀನು ಬೇಕಾದ್ರೆ ನೋಡಿ. ಜನರು ನೀರು ಒಳಗೋಯ್ತಂದ್ರೆ ಭಾರಿ ಓಡಿದ್ರು. ನಂತರ ಬಂತು ನೋಡಿ ನೀರು ಮೇಲೆಗೆ ಅದು ಬಂದ ರೀತಿ. ಮೊನ್ನೆಲ್ಲ ಚೀನಾದಲ್ಲಿ ಅಥವಾ ಬೇರೆ ಕಡೆಯಲ್ಲೆಲ್ಲ ಒಂದು ಪ್ರವಾಹ ಬಂತು. ದೇವ, ಅಥವಾ ನಮ್ಮ ಭಾರತ ದೇಶದ ಆಚೆ ಹಿಮಾಚಲ ಅಥವಾ ಅಲ್ಲಿ ಪ್ರವಾಹವೆಲ್ಲ ಬಂದಿತ್ತು. ಅಥವಾ ನಮ್ಮ ಮಳೆಗಾಲದಲ್ಲಿ ನಮ್ಮ ಊರಿನಲ್ಲಿ ಏನು ಕಡಿಮೆ ಇಲ್ಲ, ಪ್ರವಾಹ ಬಂತೆ, ಅತಿ ವೇಗನೆ ಬಡು. ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳು ಇವೆ ಅಂತೆ. ಅದರಿಂದ ಆ ಜೀವಿತ ಪ್ರವಾಹದಂತೆ ಹೋಗುವುದಕ್ಕಿಂತ ಮುಂಚೆ, ಆ ಪ್ರವಾಹವು ನಮಗೆ ಟಚ್ ಆಗುವ ಮುಂಚೆ ನಮ್ಮ ಜೀವಿತದಲ್ಲಿ ಒಂದು ಅರ್ಥಗರ್ಭಿತವಾದ ಜೀವಿತವಾಗಬೇಕಂತಲೇ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಅದಕ್ಕೆ ದೇವರ ವಚನ ಹೇಳ್ತಾನೆ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಏಸಪ್ಪನನ್ನು ಕೊಟ್ಟನು. ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕಂತ. ಅದಕ್ಕಾಗಿ ಯೇಸು ಸ್ವಾಮಿ ಬಂದನು, ನಾವೆಲ್ಲ ನಿತ್ಯ ಜೀವ ಹೊಂದಿಕೊಳ್ಬೇಕು. ಈ ಜೀವಿತ ಕೊಂಚ ಜೀವಿತ ಅಥವಾ ಅಲ್ಪ ಜೀವಿತ, ಪ್ರವಾಹದಂತೆ ಹೋಗುವ ಜೀವಿತ, ಅಥವಾ ಪೋಸ್ಟ್ ಮ್ಯಾನ್ ಕೊಡುವ ಲೆಟರ್ ರೀತಿಗಿಂತಲೂ ಸ್ಪೀಡ್ ಬರುವ ದಿನಗಳು ಕರಗಿ ಹೋಗ್ತಾ ಇವೆ. ಆ ಮಂಜುಗಡ್ಡೆ ಕರಗಿದ ರೀತಿಯಲ್ಲಿ ಕರಗಿ ಹೋಗುವ ದಿನಗಳು, ಹೂ ಬಾಡಿ ಹೋಗುವ ರೀತಿಯಲ್ಲಿ ಬಾಡಿ ಹೋಗುವ ದಿನಗಳು, ಕಾಲಗಳು. ಈ ರೀತಿಯಾಗಿರುವಾಗ ನಮ್ಮ ಜೀವಿತವನ್ನು ನಾವು ಏನು ಮಾಡ್ಕೊಳ್ಬೇಕು? ಚೇಂಜ್ ಮಾಡ್ಕೊಳ್ಬೇಕು. ಕೆಲವರು ಹೇಳ್ತಾರೆ, ನೀನು ಈ ರೀತಿ ಥಿಂಕ್ ಮಾಡಬಾರ್ದು, ಇದು ನಿನಗೆ ನಾಶನ ಮಾಡ್ತದೆ. ಇದನ್ನು ನೀನು ಈ ರೀತಿಯಾಗಿ ಥಿಂಕ್ ಮಾಡಿದರೆ ಎಷ್ಟು ಒಳ್ಳೆಯದಾಗ್ತದೆ ನೋಡು ಅಂತ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೇವೆ. ಹೌದು, ಈ ರೀತಿ ಮಾಡಿದ್ರೆ ಒಳ್ಳೆಯದ. ಅದೇ ರೀತಿಯಾಗಿ ನೀನು ಈ ರೀತಿಯಾಗಿರುವ ಈ ಭೂಮಿಯ ಜೀವಿತವು ಅತಿ ಬೇಗನೆ ಗತಿಸಿ ಹೋಗುವುದರಿಂದ ನೀನು ಆತ್ಮಿಕ ಮನುಷ್ಯನಾಗಿ ಮಾರ್ಪಟ್ಟರೆ ನಿನ್ನ ಜೀವಿತವು ಆಶೀರ್ವಾದದಾಯಕವಾಗ್ತದೆ. ನೀನು ಸಾಯುವುದಿಲ್ಲ. ಯಾರೂ ಕೂಡ ಈ ಭೂಲೋಕದಲ್ಲಿ ಜೀವಿಸುವವರು ಸಾಯುವುದಿಲ್ಲ. ಆದರೆ ಭೂಲೋಕದಲ್ಲಿ ಇರುವ ಪ್ರತಿಯೊಬ್ಬರು ತನಗೆ ಕೊಡಲ್ಪಟ್ಟಂತಹ ಆ ಜಾಗವಿತ ವಿಷಯದಲ್ಲಿ, ದೇವರ ವಿಷಯದಲ್ಲಿ ತಿಳ್ಕೊಳ್ಬೇಕು. ಅವರು ತಿಳಿದುಕೊಂಡ ಮೇಲೆ ಅವರು ಎಲ್ಲಿ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಈಗ ನಿನಗೆ ನಮ್ಮ ವಾಕ್ಯದಲ್ಲಿ ಯೇಸಪ್ಪನ ಮುಖಾಂತರವಾಗಿ ಪರಲೋಕವು ತೆರೆಯಲ್ಪಟ್ಟಿದೆ ಅಂತ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆ ವಚನಗಳು ಸತ್ಯವಾಗಿದೆ. ಅದಕ್ಕಾಗಿ ಇಲ್ಲಿ ಹೇಳ್ತಿದೆ, ಅವರು ಹೊತ್ತಾರೆಯಲ್ಲಿ ಚಿಗುರುವ ಹುಲ್ಲಿನಂತಿದ್ದಾರೆ. ಹುಲ್ಲು ಹೊತ್ತಾರೆ ಭಾಳ ಚಿಗುರುತ್ತದೆ, ನೋಡಬೇಕು ಎಷ್ಟು ಚಂದ. ಆದರೆ ಅದು ಉದಯದಲ್ಲಿ ಬೆಳೆದು ಹೂ ಬಿಡುತ್ತದೆ, ಸಾಯಂಕಾಲ ಕೊಯ್ಯಲ್ಪಟ್ಟು ಒಣಗಿ ಹೋಗ್ತದೆ. ಸಾಯಂಕಾಲ ಕೊಯ್ತಾರೆ ಅಥವಾ ದನ ತಿಂತದೆ ಅಥವಾ ಏನಾಗ್ತದೆ, ಅದು ಒಣಗಿ ಹೋಗ್ತದೆ. ನಮ್ಮ ಜೀವಿತವು ಹುಲ್ಲಿನಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ. ಯಾರಾದರೂ ಜ್ಞಾನವಂತರು ಅರ್ಥವಾಗುವವರು ಅವರಿಗೆ ಸ್ಪಷ್ಟವಾಗ್ತದೆ. ಯಾಕಂದರೆ ಈ ಜೀವಿತವು ಕೊಂಚವಾಗಿದೆ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ನಾವು ಏನು ಮಾಡ್ಕೊಳ್ಬೇಕಂದ್ರೆ, ನಮ್ಮ ದಿನಗಳು ಕೊಂಚವಾಗಿದೆ ಅಂತ ಅರ್ಥ ಮಾಡಿಕೊಂಡು ನಾವು ದೇವರ ಕಡೆಗೆ ನಾವು ತಿರುಗಿಕೊಂಡು ಆ ಮಾರ್ಗದಲ್ಲಿ ಹೋಗುವುದು ಅತಿ ಶ್ರೇಷ್ಠವಾಗಿದೆ. ನೋಡಿ, ಮತ್ತೊಮ್ಮೆ ಇಲ್ಲಿ ಬರೆಯಲ್ಪಟ್ಟಿದೆ ಕೀರ್ತನೆಯಲ್ಲಿ 103 ವಚನ 15ರಲ್ಲಿ, ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ, ಅವನು ಅಡವಿಯ ಹೂವಿನ ಹಾಗೆ ಶೋಭಿಸುತ್ತಾನೆ. ಗಾಳಿ ಬಡಿಯುತ್ತಲೇ ಅದು ಹೋಗುವುದು, ಅದರ ಸ್ಥಳವು ಅದನ್ನು ತಿರುಗಿ ಕಾಣುವುದಿಲ್ಲ. ಇವತ್ತು ಬಹಳ ಜನರು
ಒಂದು ಸುಳ್ಳಾದ ಅಥವಾ ಅದು ಕಾಲ್ಪನಿಕವಾದಂಥ ಒಂದು ಏನಿದೆ ಒಂದು ಆಲೋಚನೆ ತಿಳುವಳಿಕೆಯನ್ನು ಹೊಂದಿಕೊಂಡಿದ್ದಾರೆ ಜನರು. ಏನಂದರೆ ಸತ್ಯದ ಮೇಲೆ ಪುನರ್ಜನ್ಮ ಹೊಂದಿಕೊಳ್ತಾರೆ. ಕಾಗೆಯಾಗಿ ಹುಟ್ಟುತ್ತಾನೆ, ಮನುಷ್ಯನಾಗಿ ಹುಟ್ಟುತ್ತಾನೆ, ಇಲಿಯಾಗಿ ಹುಟ್ಟುತ್ತಾನೆ, ಹುಲಿಯಾಗಿ ಹುಟ್ಟುತ್ತಾನೆ, ಏನೆಲ್ಲ ಆಲೋಚನೆ ಮಾಡ್ತಾರೆ. ನನಗೆ ಮರುಜನ್ಮ ಆಗಿದೆ. ಮತ್ತು ಅದೇ ರೀತಿ ಆಗುವ ರೀತಿಯಲ್ಲಿ ಕೆಲವೊಂದು ಸಲ ಕೆಲವೊಂದು ಘಟನೆಗಳು ಭೂಲೋಕದಲ್ಲಿ ನಡೀತದೆ. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಮನುಷ್ಯನು ಹೋದ ಮೇಲೆ ಬರುವುದಿಲ್ಲ. ಇಲ್ಲಿ ಈ ಲೋಕದಲ್ಲಿ ಪಿಶಾಚಿಗಳು, ದೆವ್ವಗಳು ಇದ್ದಾರೆ, ಸೈತಾನ ಇದ್ದಾನೆ. ಅವನ ರೂಪದಲ್ಲಿ ಅಥವಾ ಅವನ ಒಂದು ನಾಟಕಗಳನ್ನು ಮಾಡಿ ಜನರ ಒಳಗೆ ಹೊಕ್ಕಿ ಆ ಒಂದು ಸಂಗತಿಗಳನ್ನು ತೋರಿಸ್ತಾನೆ. ಬಿಟ್ಟರೆ ಮನುಷ್ಯ ಪುನರ್ಜನ್ಮ ಆಗುವುದಿಲ್ಲ, ಪುನರ್ಜನ್ಮ ಈ ಲೋಕದಲ್ಲಿ ಆಗುವುದಿಲ್ಲ ಅಂತ ದೇವರ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮನುಷ್ಯ ಸತ್ತ ಮೇಲೆ ಒಂದೇ ಸಲ ಮರಣ, ಅದರ ಮೇಲೆ ನ್ಯಾಯ ತೀರ್ಪಿಗೆ. ಅವನು ಮರಣ ಹೊಂದಿದ ಕೂಡಲೇ ನ್ಯಾಯ ತೀರ್ಪಿಗೆ ನಿಲ್ಲಬೇಕು. ನ್ಯಾಯ ತೀರ್ಪು ಎರಡೇ ರೀತಿಯಲ್ಲಿ ಇರುವುದು, ಒಂದು ಸ್ವರ್ಗ, ಒಂದು ನರಕ. ಅಂದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಮಗನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ಪರಲೋಕ ಸಿಗ್ತದೆ. ಅವರು ಇಲ್ಲದಿದ್ದರೆ, ಯಾರು ಆತನ ತಿರಸ್ಕರಿಸಿದ್ದಾರೆ, ಯಾರು ತಿಳಿದುಕೊಳ್ಳಿಲ್ಲ, ಅವರಿಗೆ ನರಕಕ್ಕೆ ಪಾತ್ರರಂತ ದೇವರ ವಚನ ಹೇಳ್ತಾ ಇದೆ. ಅದಕ್ಕಾಗಿ ಆ ರೀತಿ ವಚನ ಅಷ್ಟೇ, ಅದರ ಮೇಲೆ ಕೆಳಗೆ ಸಾಧ್ಯನಿಲ್ಲ. ಅದಕ್ಕೆ ಪುಷ್ಟಿ ಕೊಡುವಂತೆ ಮನುಷ್ಯರ ಆಯುಷ್ಕಾಲವು ಹುಲ್ಲಿನಂತೆ ಇದೆ. ಅವನು ಅಡವಿಯ ಹೂವಿನ ಹಾಗೆ ಶೋಭಿಸುತ್ತಾನೆ. ಗಾಳಿ ಬಡಿಯುತ್ತಲೇ ಅದು ಹೋಗುವುದು, ಅದರ ಸ್ಥಳವು ಅದನ್ನು ತಿರುಗಿ ಕಾಣುವುದಿಲ್ಲ. ಯಾವ ರೀತಿ ಒಂದು ಹೂವು ಆ ಗಿಡದ ಮೇಲೆ ತೆಗೆದ ಮೇಲೆ ಅದರ ಸ್ಥಳ ಮತ್ತೊಮ್ಮೆ ಬರ್ತದೆ? ಇಲ್ಲ. ಅದೇ ರೀತಿಯಾಗಿ ಮನುಷ್ಯರು ಒಂದು ಸಲ ಭೂಮಿಯನ್ನು ತೆಗೆದ ಮೇಲೆ ಅವನು ಮತ್ತೊಮ್ಮೆ ಮಗುದನ್ನೇ ಈ ಭೂಮಿಯ ಮೇಲೆ ತಿರುಗಿ ಬರುವುದಿಲ್ಲ. ಅವನು ಈ ಭೂಮಿಯ ಮೇಲೆ ತಿರುಗಿ ತನ್ನ ಅಸ್ತಿತ್ವವನ್ನು ಕಾಣುವುದಿಲ್ಲ. ಅವನ ಅಸ್ತಿತ್ವವು ಪರಲೋಕದಲ್ಲಿ, ಅವನ ಅಸ್ತಿತ್ವವು ದೇವರ ಮುಂದೆ. ಕೆಲವರದ್ದು ಅಸ್ತಿತ್ವವು ದೇವರ ಮುಂದೆ ಜಡ್ಜ್ಮೆಂಟಿಗೆ ನಿಂತು ನರಕಕ್ಕೆ ಹೋಗಬೇಕು. ಆದರೆ ನಿನ್ನ ಅಸ್ತಿತ್ವವನ್ನು ಏನು ಹಾಗೆ ಮಾಡಿಕೊಳ್ಳುವ, ಈ ನಾಶವಾಗುವ ಅಳಿದು ಹೋಗುವ ಹೂವಿನಂತಿರುವೆ ನಾವು ಶೋಭಿಸುವ ನಮ್ಮ ಚಂದದ ಜೀವಿತವನ್ನು ಮತ್ತೆ ರೂಪಿಸಿಕೊಳ್ಳುವ, ಅಥವಾ ಮತ್ತೆ ನಾವು ಅದನ್ನು ಪುನರ್ಸ್ಥಾಪಿಸಿ ಅಥವಾ ಅದಕ್ಕೊಂದು ರೂಪ ಕೊಡುವ ಆತ್ಮಿಕವಾದದ್ದು. ಯಾವಾಗ ನೀವು ಆತ್ಮಿಕವಾದ ರೂಪ ಕೊಡ್ತೀವೋ ಪರಲೋಕದಲ್ಲಿ ನಿತ್ಯ ಜೀವಕ್ಕಾಗಿ ನೀನು ಹೋಗಬಹುದು. ನಿತ್ಯ ಜೀವ ನಿನ್ನದಾಗಿಸಿಕೊಳ್ಳಬಹುದು. ನಿತ್ಯ ಜೀವ ನಿನ್ನದಾಗಿದೆಯಾ? ನಿತ್ಯ ಜೀವಕ್ಕೆ ನೀನು ಪಾತ್ರನಾಗಿದ್ದೀಯ. ನಿತ್ಯ ಜೀವ ನಿನ್ನದಾಗಿಸಿಕೊಂಡಿದ್ದೀಯಾ? ತಿಳಿದುಕೋ. ಯಾಕಂದರೆ ಈ ವಚನಗಳು ಸ್ಪಷ್ಟವಾಗಿ ಹೇಳ್ತವೆ, ನಿನ್ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸಂಗತಿಗಳನ್ನು ದೇವರಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ನೋಡಿ, 102ನೇ ಕೀರ್ತನೆಯಲ್ಲಿ ಇಲ್ಲಿ ನಾನು ಓದುವಂಥ ಇಲ್ಲಿ 102ನೇ ಕೀರ್ತನೆಯಲ್ಲಿ ವಚನ 3 ಓದಿಕೊಳ್ತೇನೆ. ನನ್ನ ಜೀವಮಾನವು ಹೊಗೆಯಂತೆ ಮಾಯವಾಗುತ್ತದೆ, ನನ್ನ ಎಲುಬುಗಳು ಕೊಳ್ಳಿಯಂತೆ ಸುಟ್ಟು ಹೋಗುತ್ತವೆ. ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ವಚನಗಾರರು ನೋಡಿ, ನಾವು ಎಷ್ಟೋ ಸಲ ಎಲ್ಲೋ ಹಿರಿಯರು ಗಾದೆಗಳನ್ನು ಹೇಳ್ತಾರೆ, ಆದರೆ ಇಲ್ಲಿ ದೇವರ ಪುಸ್ತಕದಲ್ಲಿ, ಬೈಬಲಲ್ಲಿ, ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ? ನನ್ನ ಜೀವಮಾನವು ಹೊಗೆಯಂತೆ ಮಾಯವಾಗುತ್ತದೆ. ನೀವು ನಾವು ಎಲ್ಲರೂ ಹೊಗೆ ನೋಡಿದ್ದೇವೆ. ವಿವಿಧ ರೀತಿಯಲ್ಲಿ ಹೊಗೆಗಳು ನಾವು ನೋಡ್ತೇವೆ. ಕೆಲವರು ಒಲೆ ಹಾಕುವ ಹೊಗೆ, ಕಾರ್ಖಾನೆ ಹೊಗೆ, ಪ್ಲಾಸ್ಟಿಕ್ ಸುಡುವಾಗ ಹೊಗೆ, ಅಥವಾ ಕೆಲವರು ಬೀಡಿ ಸಿಗರೇಟ್ ನಾವು ಸೇರ್ತಾರೆ, ಅವರು ಹೊಗೆ, ಅಥವಾ ನಾವು ನೋಡ್ತೇವೆ ಹೊಗೆ. ಆಯಿತಾ? ಈ ಹೊಗೆ, ಅಥವಾ ನಾವು ನೀರು ಕಾಯಿಸುವಾಗ ಅದರ ಮೇಲೆ ಹೊಗೆ ಬರ್ತಾ ಇರ್ತದೆ. ಆದರೆ ಆ ಹೊಗೆ ಬಿಸಿಯ ತಾಪಮಾನದಿಂದ ಹೊಗೆ ಬರ್ತಾ ಇರ್ತದೆ. ಅದು ಎಷ್ಟು ಹೊತ್ತಿರ್ತದೆ ಪ್ರಿಯನೇ? ಆ ಹೊಗೆ ಎಷ್ಟು ಹೊತ್ತಿರ್ತದೆ? ಆ ಹೊಗೆ ಅದೇ ರೀತಿಯಾದ ಜೀವಿತ. ಯಾರು ಅದನ್ನು ಅರ್ಥ ಮಾಡಿಕೊಂಡು, ಯಾರು ಅದನ್ನು ತಿಳ್ಕೊಳ್ತಾರೆ, ಅಥವಾ ಯಾರು ಅದನ್ನು ಅರ್ಥ ಮಾಡಿಕೊಂಡು ನನ್ನ ಜೀವಿತ ಇಷ್ಟೇ, ನಾನು ಸರಿಯಾಗಿ ಕ್ರಮವತ್ತಾದಂಥ ಆಶೀರ್ವಾದವಾಗಿ, ಇತರರಿಗೆ ಸಹಾಯವಾಗಿ, ಪ್ರೀತಿಯಾಗಿ, ಮಹಿಮೆಯಾಗಿ, ಆತ್ಮಿಕವಾಗಿ ಇತರರಿಗೆ ಸಂತೋಷ ಕೊಡುವ ಜೀವಿತ, ನನ್ನನ್ನು ಸಂತೋಷಪಡಿಸುವ ಜೀವಿತವಾಗಿ ಜೀವಿಸ್ತೇನೆ ಅಂತ ನಿರ್ಧಾರ ಮಾಡಿಕೊಳ್ತಾರೋ ಅವರ ಜೀವಿತವು ಮಹಿಮೆ ಭರಿತವಾಗಿರ್ತದೆ. ಇಲ್ಲಿ ಹೇಳ್ತಿದೆ ನೋಡಿ, ನನ್ನ ಜೀವಮಾನವು ಹೊಗೆಯಂತೆ ಮಾಯವಾಗುತ್ತದೆ, ನನ್ನ ಎಲುಬುಗಳು ಕೊಳ್ಳಿಯಂತೆ ಸುಟ್ಟು ಹೋಗುತ್ತದೆ. ಅಂದರೆ ಈ ಜೀವಿತವು ಅಷ್ಟು ಹೋಗುವುದಕ್ಕಿಂತ ಮುಂಚಿತವಾಗಿ ನಿನ್ನ ಜೀವಿತವನ್ನು ಸರಿಪಡಿಸಿಕೋ. ನಿನ್ನ ಜೀವಿತದಲ್ಲಿ ಜೀವವನ್ನು ಹೊಂದಿಕೋ. ಮರಣದ ಸಂಗತಿಗಳನ್ನು ಹೊರಗೆ ಹಾಕು. ಸುಖಭರಿತವಾದ ಆಶೀರ್ವಾದ ಜೀವಿತಕ್ಕಾಗಿ ಯೇಸಪ್ಪ ನಮ್ಮನ್ನು ಕರೀತಾ ಇದ್ದಾನೆ. ನಾವು ನಾಶವಾಗಬಾರದಂತೆ ಹೇಳಿಕೊಂಡೇ ಯೇಸು ನಮ್ಮನ್ನು ನಿತ್ಯ ಜೀವ ಹೊಂದಿಕೊಳ್ಬೇಕಂತಲೇ ಕರೀತಾನೆ. ಅದಕ್ಕಾಗಿ
ಮತ್ತೊಂದು ವಚನವನ್ನು ತೋರಿಸ್ತೇನೆ ನಿಮಗೆ. ಈ ವಚನಗಳು ಯಾಕೆ ತೋರಿಸ್ತೇನೆ ಅಂದರೆ ನಿಮಗೆ ಅರ್ಥವಾಗಬೇಕು ನಾವು ಯಾವ ರೀತಿ ಇದ್ದೇವೆ ಅಂತ. 25ನೇ ಇದರಲ್ಲಿ, ಯೋಬ 25ರಲ್ಲಿ 6ನೇ ವಚನ, ಹೀಗಿರುವಲ್ಲಿ ನರಹುಳವು ಅಂದರೆ ಮನುಷ್ಯ ಜಾತಿಯು ಎಷ್ಟು ಅಶುದ್ಧವು, ನರಕ್ರಿಮಿಯು ಎಷ್ಟು ಅಪವಿತ್ರವು. ನಮ್ಮ ಜೀವಿತವು ನರಕ್ರಿಮಿ ಅಥವಾ ಕ್ರಿಮಿ ಅಂತೆ. ಒಂದು ಹುಳ ನೋಡಿ, ಅದಕ್ಕೆ ಎಷ್ಟು ಹೊತ್ತಿರ್ತದೆ, ಅದಕ್ಕೆ ಹುಳದಂತಿರುವ ಮನುಷ್ಯನಂತ. ಅಲ್ಪ ಜೀವಿತ, ಅಲ್ಪಾವಧಿ. ಅದಕ್ಕೆ ವಾಕ್ಯವು ಇದಕ್ಕೆ ಹೇಳ್ತಾ ಇದೆ, ಹೀಗಿರುವಲ್ಲಿ ನರಹುಳವು ಎಷ್ಟು ಅಶುದ್ಧವು. ಎಷ್ಟು ಅಶುದ್ಧ ಅಂದರೆ ಅರ್ಥ ಇಷ್ಟೇ, ನಿನ್ನ ಎಷ್ಟು ಕಾಲ ಇರ್ತಿ, ಅಥವಾ ನಿನ್ನ ನರಕ್ರಿಮಿ ಎಷ್ಟು ಅಪವಿತ್ರವಾದವು, ಅಪವಿತ್ರವು. ಎಷ್ಟು ನಿನ್ನ ಜೀವಿತ ಒಂದು ಹುಳದಂತೆ ಇದ್ದೀನಿ ನೀನು. ಒಂದು ಹುಳ ಎಷ್ಟು ಕಾಲ ಬದುಕಬಹುದು ಅಷ್ಟೇ, ನರಕ್ರಿಮಿ ಎಷ್ಟು ಕಾಲ ಅಷ್ಟೇ. ಅದಕ್ಕಾಗಿ ನಮ್ಮ ಆಯುಷ್ಯವನ್ನು ನಾವು ಗಟ್ಟಿಪಡಿಸಿಕೊಳ್ಬೇಕಾದ್ರೆ ದೇವರ ವಚನದಲ್ಲಿ ನಮಗೆ ನಿತ್ಯ ಜೀವ ಉಂಟು. ನೋಡಿ, ಅಲ್ಲಿ ನಮ್ಮ ಯೇಸಪ್ಪನ ಒಂದು ವಾಕ್ಯವು ನಮಗೆ ಹೇಳ್ತಾನೆ ನೋಡಿ. ಯೋಹಾನ 20ರಲ್ಲಿ ಅಲ್ಲಿ 11ನೇ ವಚನ, ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಹೀಗೆ ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬುಗ್ಗಿ ನೋಡಲು ಯೇಸುವಿನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ ಬೆಳಗಿರುವ ವಸ್ತ್ರವನ್ನು ಹೊದ್ದುಕೊಂಡು 2 ದೇವದೂತರು ಕಂಡಳು. ಅವರಲ್ಲಿ ಒಬ್ಬನು ತಲೆಯಿದ್ದ ಕಡೆಯಲ್ಲಿ, ಒಬ್ಬನು ಕಾಲೆಯಿದ್ದ ಕಡೆಯಲ್ಲಿ ಕೂತಿದ್ದರು. ಅವರು ಆಕೆಯನ್ನು, ಅಮ್ಮ, ನೀನು ಯಾಕೆ ಅಳುತ್ತಿ ಎಂದು ಕೇಳಲು, ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನು ಎಲ್ಲಿ ಇಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅಂದಳು. ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ, ಯಾರನ್ನು ಹುಡುಕ್ತಿ ಎಂದು ಕೇಳಲು, ಆಕೆ ಆತನನ್ನು ತೋಟಗಾರನ ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತುಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದೀ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಯೇಸು ಆಕೆಗೆ, ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೋನಿ ಅಂದಳು. ರಬ್ಬೋನಿ ಅಂದರೆ ಗುರುವೇ ಎಂದು ಅರ್ಥ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ಇಲ್ಲಿ ಯೇಸು ಸ್ವಾಮಿ ಪುನರುತ್ಥಾನನಾಗಿ ಎದ್ದು ಬಂದು ತನ್ನನ್ನು ತೋರಿಸಿಕೊಡ್ತಾ ಇದ್ದಾನೆ. ಅಂದರೆ ಒಂದು ನಿತ್ಯ ಜೀವದ ವಿಷಯವಾಗಿ ಈ ಭೂಲೋಕದಲ್ಲಿ ತಿಳಿಸಲ್ಪಟ್ಟಂಥವರು ಒಬ್ಬರೇ, ಅದು ಯೇಸು ಸ್ವಾಮಿ. ಯಹೂದ್ಯರು ಈ ಭೂಲೋಕದಲ್ಲಿ ಹಿಂದಿನ ಕಾಲ ಧರ್ಮಶಾಸ್ತ್ರದ ಪ್ರಕಾರ ಅಥವಾ ಹಳೆ ಒಡಂಬಡಿಕೆ ಪ್ರಕಾರ ಅವರು ಶುದ್ಧರಾದ ಜನರು. ಅವರಿಗೂ ಕೂಡ ಈ ಪ್ರಕಟಣೆ ಸಿಕ್ಕಿರಲಿಲ್ಲ. ಅವರಲ್ಲಿ ಒಂದು ಕನ್ಫ್ಯೂಷನ್ ಇತ್ತು. ಪುನರುತ್ಥಾನ ಇದರಂತೆ ನಂಬ್ತಿದ್ರು. ನೋಡಿ, ಅಲ್ಲಿ 11ನೇ ಅಧ್ಯಾಯದಲ್ಲಿ ಮಾರ್ತಳು ಮತ್ತು ಯೇಸುವಿನ ಒಂದು ಸಂಭಾಷಣೆಯನ್ನು ನೋಡಿ, ಇಲ್ಲಿ ಹೇಳ್ತಾಳೆ 11 ಯೋಹಾನ ಅಥವಾ 11ರಲ್ಲಿ 21ನೇ ವಚನ. ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯ್ತಿರಲಿಲ್ಲ. ಇಲ್ಲಿದ್ದರೆ ನಾನು ಸಾಯ್ತಾ ಇರಲಿಲ್ಲ, ತಮ್ಮ ಲಾಜರಸ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ತೀಯೇ ಅದನ್ನು ದೇವರು ನಿನಗೆ ಅನುಗ್ರಹಿಸುವೆನೆಂದು ಬಲ್ಲೆನು ಎಂದು ಹೇಳಿದನು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವು ಜೀವವು ಹಾಕಿದ್ದೇನೆ. ನನ್ನನ್ನು ನಂಬುವವರು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವನು ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರರು ಯೇಸು ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ಇಲ್ಲಿ ಮಾರ್ತಳಿಗೆ ಕೂಡ ಒಂದು ನಂಬಿಕೆ. ಈ ನಂಬಿಕೆ ಇದನ್ನು ಇವಳಾದರೂ ಸ್ವಲ್ಪ ಸ್ಪಷ್ಟವಾಗಿ, ಆದರೆ ಶಾಸ್ತ್ರಿಗಳು ಮತ್ತು ಫಾರಿಸೇಯರಲ್ಲಿ ಭಯಂಕರವಾದ ಡಿಫ್ರೆನ್ಸ್ ಇರು. ಈ ಫಾರಿಸೇಯರು ನಂಬ್ತಿದ್ರು, ಆದರೆ ಶಾಸ್ತ್ರಿಗಳು ನಂಬ್ತಾ ಇರಲಿಲ್ಲ ಪುನರುತ್ಥಾನ ಆಗ್ತದೆ ಅಂಥೇಳಿ. ಅದಕ್ಕೆ ಇಲ್ಲಿ ಪೌಲನು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದು ಪ್ರಸಂಗದಲ್ಲಿ ನಾನು ಪುನರುತ್ಥಾನವನ್ನು ನಂಬುವಂಥ ವ್ಯಕ್ತಿ ಅಂತ ಹೇಳುವಾಗಲೇ ಫಾರಿಸೇಯರು ಅವನಿಗೆ ಸಪೋರ್ಟ್ ಮಾಡಿ ನಿಂತರು. ಯಾಕಂದರೆ ಪುನರುತ್ಥಾನವನ್ನು ಅವ್ರು ನಂಬ್ತಾ ಇದ್ರು. ಅವನಿಗೇನು ದೇವದೂತ ನೋಡಿರ್ಬೋದು, ಯೇಸು ಇಲ್ಲದಿದ್ರೆ ಅವನು ಏನು ಮಾಡಿ ನಾನು ಅವ್ರು ಬಿಟ್ಕೊಡ್ಲಿಲ್ಲ ಆ ವಿಷಯದಲ್ಲಿ. ಆದರೆ ಶಾಸ್ತ್ರಿಗಳದು ಇಲ್ಲ, ಸತ್ತ ಮೇಲೆ ಆಯಿತು ಅಂತ. ಈಗ ವೆರಿ ಇಂಪಾರ್ಟೆಂಟ್ ಆದ ಸಂಗತಿ ಏನಂದರೆ, ಯೇಸು ಕ್ರಿಸ್ತನು ಇದನ್ನು ಪ್ರೂವ್ ಮಾಡಿ ತೋರಿಸಿದನು. ಸತ್ತವರಿಗೆ ಪುನರುತ್ಥಾನ ಇದೆ. ಸತ್ತವರು
ನಾಶವಾಗುವುದಿಲ್ಲ. ಅವರು ಆತ್ಮಿಕ ದೇಹವನ್ನು ಧರಿಸಿಕೊಂಡು ಎದ್ದು ಬರುತ್ತಾರೆ. ಅವರು ನಾಶವಾಗುವುದಿಲ್ಲ. ನಾವು ಮರಣ ಹೊಂದುವುದಿಲ್ಲ ಅಥವಾ ನಮಗೆ ಮರಣ ಇಲ್ಲ. ಇದನ್ನು ಮನುಷ್ಯರಿಗೆ ನಂಬಲಿಕ್ಕೆ ಅಸಾಧ್ಯ. ಯಾಕಂದರೆ ಕಣ್ಣಿಗೆ ತೋರುವಂಥ ಸಂಗತಿಗಳು ನಂಬುವುದು ಸುಲಭ, ಕಣ್ಣಿಗೆ ತೋರದಂಥ ಸಂಗತಿಗಳು ನಂಬುವುದೇ ಕಷ್ಟಕರವಾದದ್ದು. ಅದಕ್ಕೆ ದೇವರು ಅದಕ್ಕೆ ಅಬ್ರಾಮನು ಕಣ್ಣಿಗೆ ತೋರುವಂಥ ಸಂಗತಿಯನ್ನು ನಂಬಲಿಲ್ಲ, ಕಣ್ಣಿಗೆ ಕಾಣದಂಥ ದೇವರನ್ನು ನಂಬಿದನು. ಅದಕ್ಕೆ ಅವನ ನಂಬಿಕೆಯು ನೀತಿಯನ್ನು ತೋರಿಸಿತು. ನಾವು ನಂಬಿಕೆ ನೋಡುವಂಥದ್ರಲ್ಲ, ಅದು ಕಣ್ಣಿ ಕಾಣುವ ವಸ್ತುಗಳ ಮೇಲೆ ಅಲ್ಲ, ಕಣ್ಣಿಗೆ ಕಾಣೋದ ಸಂಗತಿ. ಆದರೆ ಇಲ್ಲಿ ಏನು ಗೊತ್ತಾ, ಇಲ್ಲಿ ಕಣ್ಣಿ ಕಾಣುವುದು ತೋರುವುದನ್ನು ನಾನು ಹೇಳುವುದಿಲ್ಲ. ಇದು ಹಳೆ ಒಡಂಬಡಿಕೆಯಲ್ಲಿ ಅಬ್ರಾಮನಿಗೆ ಉಂಟಾದ ಸಂಗತಿ. ಈ ಹೊಸ ಒಡಂಬಡಿಕೆ ಹಾಗಲ್ಲ. ಹೊಸ ಒಡಂಬಡಿಕೆ ಜೀವವು ಪ್ರತ್ಯಕ್ಷವಾಯಿತು. ಆ ಜೀವವು ನಮಗೆ ತೋರಿಸಿಕೊಟ್ಟಿತ್ತು. ನಾವು ಎಲ್ಲಿಗೆ ಹೋಗ್ತೇವೆ, ಏನು ಮಾಡ್ತೇವೆ, ನಾವು ಸಾಯುವವರಲ್ಲ ಅಂತ ಹೇಳಿಕೊಂಡು ನೋಡಿ. ಅಲ್ಲಿ ಜಾನ್ ಚಾಪ್ಟರ್ ಪತ್ರಿಕೆಯಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ. ಜಾನ್ 1ರಲ್ಲಿ ಒಂದು ಯೋಹಾನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ, ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದಿದ್ದು. ಪ್ರಸಿದ್ಧಪಡಿಸುವುದು ಅಂದರೆ ಈ ವಾಕ್ಯ ಆದಿಯಿಂದ ಅಂದರೆ ಅದು ದೇವರಾಗಿತ್ತು ಅಂತ ಹೇಳಿ. ನಾವು ಅದನ್ನು ಕಿವಿಯರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ ಅಂತ ಹೇಳ್ತೇವೆ. ಯೇಸು ಸ್ವಾಮಿನೇ ಅದು ಮುಟ್ಟಿದ್ದು, ನೋಡಿದ್ದೇವೆ. ನಮ್ಮ ಮರಣ ಹೊಂದುವುದಿಲ್ಲ. ಪ್ರಿಯನೇ, ಯಾರೇ ಹಾಕಿರ್ಬೋದು ನೀವು, ಯೇಸು ಕ್ರಿಸ್ತನಲ್ಲಿ ಇರುವವರು ಅಥವಾ ಯೇಸು ಕ್ರಿಸ್ತನ ಅರಿಯದವರು. ನಾವು ಸಾಯುವವರಲ್ಲ. ಈ ಶರೀರಕ್ಕೆ ಮರಣ ಇಲ್ಲ. ಆದರೆ ಈ ಶರೀರವು ನಾವು ನಿತ್ಯತ್ವಕ್ಕೆ, ಅಮರತ್ವ, ಮೋಕ್ಷಕ್ಕೆ ಹೋಗಬೇಕಾದ್ರೆ ಈ ಭೂಲೋಕದಲ್ಲಿ ಮಾಡಬೇಕಾದ ಅತಿ ಅವಶ್ಯಕವಾದ ಒಂದು ಸಂಗತಿ ಅಂದರೆ ನಾವು ದೇವರನ್ನು ನಂಬಬೇಕು, ಯೇಸಪ್ಪನ್ನು ನಂಬಬೇಕು, ಆತನ ಕಾರ್ಯಗಳನ್ನು ನಂಬಬೇಕು, ಆತನ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ. ಈಗ ನಾವು ಕಣ್ಣಿಗೆ ಕಾಣದ ಸಂಗತಿ ಅಂತಲ್ಲ, ಅದು ಕಣ್ಣಿಗೆ ತೋರಲ್ಪಟ್ಟಿತ್ತು ಅಂತ ಹೇಳ್ತಿದೆ. ಪ್ರತ್ಯಕ್ಷತೆ ಕೂಡ ನೋಡಿತ್ತು, ಶಿಷ್ಯರು ನೋಡಿದರು, ಜನರು ನೋಡಿದರು. ಯೇಸು ಕ್ರಿಸ್ತರು ಪ್ರತ್ಯಕ್ಷನಾಗಿದ್ದು ಅಂದರೆ ವಾಕ್ಯವು ಪ್ರತ್ಯಕ್ಷವಾಯಿತು, ದೇವರು ಪ್ರತ್ಯಕ್ಷವಾದದ್ದು. ಇಲ್ಲಿ ಮುಂದೆ ಹೇಳುವಾಗ ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆ ಬಳಿಯಲ್ಲಿದ್ದಿದ್ದು ನಮಗೆ ಪ್ರತ್ಯಕ್ಷವಾದಂಥದ್ದು. ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಪಡಿಸಿದೆವು. ನಾವು ಕಂಡು ಹೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸಿದ್ದೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲ್ಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡ ಇರುವಂಥದ್ದು. ಇಲ್ಲಿ ದೇವರ ವಚನ ಹೇಳ್ತದೆ ಸ್ಪಷ್ಟವಾಗಿ, ನಮಗಿರುವ ಅನ್ಯೋನ್ಯತೆಯು ತಂದೆ ಮತ್ತು ಆದರೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆ ನೀವು ಸೇರಬೇಕು. ಅಂದರೆ ನಾವು ನೋಡಿದ್ದೇವೆ. ಇದೇನು ನೋಡದೇ ಇರುವಂಥ ವಿಷಯಗಳನ್ನಲ್ಲ. ಮಾರ್ತಳು ಡೈರೆಕ್ಟಾಗಿ ನೋಡಿದ್ದಾಳೆ ಯೇಸಪ್ಪನನ್ನು. ಶಿಷ್ಯರು ನೋಡಿದ್ದರು. ಯಾವಾಗ? ದೇಹದಲ್ಲಿ ಒಂದೇ ಅಲ್ಲ, ಆತ್ಮದಲ್ಲಿ ಕೂಡ ನೋಡಿದರು. ಒಬ್ಬ ವ್ಯಕ್ತಿ ಸತ್ತ ಮೇಲೆ ನಾವು ಯಾರು ಕೂಡ ನೋಡಲಿಲ್ಲ. ಆದರೆ ಯೇಸು ಸ್ವಾಮಿ ಹಾಗಲ್ಲ. ಸತ್ತ ಮೇಲೆ 3ನೇ ದಿನದಲ್ಲಿ ಎದ್ದು ಬಂದು ತನ್ನ ಶಿಷ್ಯರಿಗೂ ಎಲ್ಲ ಜನರಿಗೂ ಅಷ್ಟೇ ಅಲ್ಲ, ಈಗ ಕೂಡ ಕೂಗಿದ್ರು ನಿನಗೂ ಕೂಡ ಪ್ರತ್ಯಕ್ಷನಾಗ್ತಾನೆ. ಚಾಲೆಂಜ್ ಇದು. ಯೇಸುವೇ, ನೀನು ನಿಜವಾದ ದೇವರಾದರೆ ನನಗೆ ಪ್ರತ್ಯಕ್ಷನಾಗು, ನಾನು ನಿನ್ನ ಮೇಲೆ ನಂಬಿಕೆ ಇಡ್ತೇನೆ ಅಂತ ಅರಿಕೆ ಮಾಡು, ಉಚ್ಚರಿಸಲಿಕ್ಕೆ ಶುರು ಮಾಡು. ನಿನಗೆ ಆತನು ಪ್ರತ್ಯಕ್ಷನಾಗಿ ಮಾತನಾಡದಿದ್ದರೆ ನಮ್ಮ ದೇವರು ಮಹಿಮೆಯ ದೇವರಾಗಿದ್ದಾನೆ. ನಿಮಗೆ ನಾನು ಸಾಕ್ಷಿಯಾಗಿ ನೋಡುತ್ತಾ ಇದ್ದೇನೆ. ಆತನು ಆ ರೀತಿಯಾಗಿ ಪ್ರತ್ಯಕ್ಷನಾಗುವ ದೇವರು, ಜೀವಸ್ವರೂಪನಾದ ದೇವರು, ಸಾಯುವ ದೇವರಲ್ಲ. ದೇವರಿಗೆ ಮರಣ ಇಲ್ಲ. ಹಾಗಾದರೆ ಆತನು ಹುಟ್ಟಿದ ನಮಗೆ ಮರಣ ಇಲ್ಲ. ಹಾಗಾದರೆ ನಾನು ಈ ಸುವಾರ್ತೆ ಯಾಕೆ ಕೊಡ್ತಾ ಇದ್ದೇನೆ ಅಂದರೆ, ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಅಥವಾ ಒಬ್ಬ ದೇವದೂತ ದೇವರಿಗೆ ಮೋಸ ಮಾಡಿದ್ದಾನೆ. ಆತನ ಹೆಸರು ಸೈತಾನ ಅಥವಾ ಲೂಸಿಫರ್. ಅವನು ದೇವರಿಂದ ಜಗಳ ಮಾಡಿ ಈ ಭೂಲೋಕಕ್ಕೆ ಅಥವಾ ದೊಬ್ಬಲ್ಪಟ್ಟಿದ್ದಾನೆ. ಆತನು ಮನುಷ್ಯನನ್ನು ಕೂಡ ವಂಚಿಸಿ ನರಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಮನುಷ್ಯನು ಕೂಡ ಅವನ ವಂಚನೆಗೆ ಬಿದ್ದು ಹೋಗಿ ಮೊದಲ ಮನುಷ್ಯನೇ ಪಾಪ ಮಾಡಿ ನರಕಕ್ಕೆ ಪಾತ್ರನಾಗಿದ್ದಾನೆ, ಅಥವಾ ಈ ಭೂಲೋಕದಲ್ಲಿ ಅವನ ಮಹಿಮೆಯನ್ನು ಕಳ್ಕೊಂಡಿದ್ದಾನೆ. ಆದರೆ ಆ ಮಹಿಮೆಯನ್ನು ತಿರುಗಿ ತಂದವನೇ ನಮ್ಮ ಯೇಸಪ್ಪ. ತಿರುಗಿ ನಮಗೆ ಕೊಟ್ಟು ಶಿಲುಬೆ ಮೇಲೆ ಕ್ರಯವನ್ನು ಕೊಟ್ಟು ತನ್ನ ರಕ್ತವನ್ನು ಕೊಟ್ಟು ನಮಗೆ ಉಚಿತವಾದಂತಹ ಒಂದು ಫ್ರೀಯಾಗಿ ನಮ್ಮನ್ನು ಬಿಡುಗಡೆ ಮಾಡಿ ಹೋಗಿದ್ದಾನೆ. ಅದಕ್ಕಾಗಿ ನಾನು ನಿಮಗೆ ಹೇಳುವಂಥದ್ದು, ಆ ಫ್ರೀ ಆದಂಥ ಸಿಕ್ಕ ವರವನ್ನು ಕಳ್ಕೊಳ್ಳದೆ ಪ್ರಿಯನೇ ನೀನು ಅದನ್ನು ಹೊಂದಿಕೊಂಡು ಕಳ್ಕೊಳ್ಳದೆ ಆ ಮಾರ್ಗದಲ್ಲಿ ನಡೆ. ಕಳ್ಕೊಳ್ಳಬೇಡ, ಹೊಂದಿಕೊಂಡು ದೇವರು ಕೊಟ್ಟಿದ್ದಾನೆ, ಕ್ರಯ ಕೊಟ್ಟಿದ್ದಾನೆ. ಅದಕ್ಕಾಗಿ ಕೊನೆಯ ಒಂದು ವಚನ ನೋಡಿ ಯೆಶಾಯದಲ್ಲಿ ನಿನ್ನ ಕಾಲಾವಕಾಶವು ಕೊಂಚವಾಗಿರುವಾಗ ನಿನಗೆ ಇದನ್ನು ವಾಕ್ಯಗಳನ್ನು ಯಾಕೆ ತೋರಿಸಿದ್ದೇನೆ ಅಂತ ಹೇಳಿದರೆ, ನಿಮಗೆ ನಂಬ್ರಿ, ನಾವು ನಿತ್ಯ ಜೀವಕ್ಕೆ ಹೋಗುವವರು ನಾಶವಾಗುವವರಲ್ಲ, ನಿತ್ಯ ಜೀವವನ್ನು ಹೊಂದಿಕೊಳ್ಳುವವರಾಗಿದ್ದೇವೆ.
ನಿತ್ಯ ಜೀವದಿಂದ ದೂರ ಹೋಗುವವರಲ್ಲ. ಅದಕ್ಕಾಗಿ ಯೇಸಪ್ಪನ ಮಾರ್ಗದಲ್ಲಿ ನಡೆಯುವುದಾದರೆ ನಿನಗೆ ನಿತ್ಯ ಜೀವ ಉಂಟು ಅಂತ ವಚನ ಹೇಳ್ತಾ ಇದೆ. ನೋಡಿ 38:12, ನನ್ನ ಆಶ್ರಯವು ಕುರುಬನ ಗುಡರದಂತೆ ಕಿತ್ತು ನನ್ನ ಕಡೆಯಿಂದ ಒಯ್ಯಲ್ಪಟ್ಟಿದೆ. ಆತನು ನನ್ನ ಆಯುಷ್ಕಾಲದ ಹಾಸನ್ನು ಕತ್ತರಿಸಿದರಿಂದ ನೇಯ್ಗೆಯವನಂತೆ ನನ್ನ ಜೀವಮಾನವನ್ನು ಸುಟ್ಟಿಬಿಟ್ಟಿವೆ. ಇಲ್ಲಿ ನನ್ನ ಆಶ್ರಯವು ಕುರುಬನ ಗುಡರದಂತೆ. ಕುರುಬನ ಗುಡರವು ಶಾಶ್ವತವಾಗಿರುವುದಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರ್ತದೆ. ಅಲ್ಲಿ ಗುಡರ ಹಾಕಿದ್ರೆ ನೆನಪಿರುವುದು. ಹಾಗೆ ಒಬ್ಬರು ನಾವು ಕೂಡ ಅಷ್ಟೇ ಹೋಗ್ತಾ ಒಂದೊಂದು ಗುಡರ, ನಮ್ಮ ಗುಡರ ಅದು ಶಾಶ್ವತವಾದುದಲ್ಲ. ಕುರುಬನ ಗುಡರದಂತೆ ನಾವು ಇದ್ದೀವಿ. ಅದಕ್ಕೆ ಕುರುಬನ ಗುಡರ ಅಂದರೆ ಅರ್ಥ ಆಯ್ತಲ್ಲ ನಿಮಗೆ? ಕುರಿಗಳನ್ನು ಎಲ್ಲಿ ಹೋಗ್ತಾ ಅಲ್ಲಿ ಗುಡರ, ಮತ್ತೊಂದು ಕಡೆ ಒಂದೇ ಜಾಗದಲ್ಲಿ ಇರುವುದಿಲ್ಲ. ಹುಲ್ಲು ಎಲ್ಲಿರ್ತದೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆಯೇ ಗುಡರ ಕಿತ್ತು ಹೋಗ್ತಾ ಇರ್ತಾನೆ. ಗುಡರ ಅಂದರೆ ಮನೆ, ಗುಡರ ಅಂತ ಹೇಳ್ತೇವೆ ಅಲ್ವಾ? ಆ ಮನೆ ಅವನಿಗಿರುವ ಟೆಂಟ್ ಅಂತೇಳಿ ಅದನ್ನು ತೆಗೆದು ಮತ್ತೊಂದು ಕೂಡ ಮತ್ತೊಂದು ವಲಸೆಗಾರರು ನೋಡಿದ್ದಾರೆ ನೀವು, ಕತ್ತಿ ಮಾಡೋರು, ಅದು ಬೆಂಕಿ ಮಾಡಿ ಅದು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ. ಅವರು ನಿಲ್ಲುವುದಿಲ್ಲ ವಲಸೆ. ಅದೇ ರೀತಿಯಾಗಿ ಮೀನು ಕಡೆ ಕೆಲವರು ಹಿಡಿಲಿಕ್ಕೆ ಬರ್ತಾರೆ. ಒಂದು ಮೀನು ಇಲ್ಲಿ ಸಿಗ್ತಾ ಮತ್ತೆ ಹೋಗ್ತಾ ಇರ್ತಾರೆ. ಅವರು ಎಲ್ಲಿ ಸಿಗ್ತದೆ ಅಲ್ಲಿ ಟೆಂಟ್, ಅಲ್ಲಿಂದ ಅವ್ರಿಗೆ ಅದು ನೆನಪಿರುವುದಿಲ್ಲ ಇಲ್ಲಿ ಹಾಕಿದ್ದೀವಿ ಅಂತ. ಅದೇ ರೀತಿ ನಮ್ಮ ಜೀವಿತ ಕೂಡ ಅದು ಕುರುಬನ ಗುಡಾರದಂತೆ ಅದು ಕಿತ್ತು ಹಾಕಲ್ಪಡ್ತಾ ಇರ್ತದೆ. ಅದೇ ರೀತಿಯಾಗಿ ನಾವು ಕೀಳಲ್ಪಡುವುದಕ್ಕಿಂತ ಮುಂಚಿತವಾಗಿ ದೇವರನ್ನು ಸೇರಿಕೊಳ್ಳುವ, ದೇವರನ್ನು ಆಶ್ರಯಿಸಿಕೊಳ್ಳುವ, ಆತನ ಮಾರ್ಗದಲ್ಲಿ ನಡೆಯುವ, ಆತನಲ್ಲಿ ನಾವು ನೆಲೆಗೊಳ್ಳುವ, ಆತನನ್ನು ನಾವು ತಿಳ್ಕೊಳ್ಳುವ, ಅಷ್ಟೆಲ್ಲ ಆತನಲ್ಲೇ ನಾವು ಇರುವ. ದೇವರು ನಿಮ್ಮನ್ನು ಆಶೀರ್ವದಿಸಿ ಶುಭವಾಗಿ ನಡೆಸಲಿ. ಪ್ರಾರ್ಥಿಸಲಿ. ತಂದೆ ದೇವರೇ, ನಿನಗೆ ಮಹಿಮೆ ಉಂಟಾಗಲಿ. ಇವತ್ತಿನ ದಿನದಲ್ಲಿ ನಮ್ಮನ್ನು ಆಶೀರ್ವದಿಸಿ ಶುಭವಾಗಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ದಿನವೂ ನಮ್ಮ ಕಾಲವೂ ಹೌದು ಕೊಂಚವಾಗಿದೆ ಅಂತ ತಿಳ್ಕೊಂಡಿದ್ದೇವೆ ಸ್ವಾಮಿ. ಬೇಗನೆ ಓಡಿ ಬಂದು ನಿನ್ನ ಕಡೆ ಸೇರಿಕೊಳ್ಳುವಂತೆ ನಮ್ಮನ್ನು ನೀನು ಆಶೀರ್ವದಿಸು, ನಡೆಸು, ಬುದ್ಧಿಯನ್ನು ಕೊಡು, ಅಷ್ಟೆಲ್ಲ ಜ್ಞಾನದಲ್ಲಿ ನಡೆಸು, ಬೇಕಾದಂಥ ಸಮಯ ಪ್ರಜ್ಞೆಯನ್ನು ಕೊಟ್ಟು ನಡೆಸು. ಅಷ್ಟೆಲ್ಲ ಸ್ವಾಮಿ ಕೇಳುವ ಪ್ರತಿಯೊಬ್ಬರಿಗೆ ಆಶೀರ್ವಾದ, ಸಮಯವೂ, ಆರೋಗ್ಯವೂ, ಬಲವೂ, ಜ್ಞಾನವೂ, ಸಮೃದ್ಧಿಯೂ ಅವರಿಗೆ ಬೇಕಾದ ಎಲ್ಲವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೀನಿ ಜೀವಳ ತಂದೆ. ಆಮೇನ್. ಪ್ರೈಸ್ ಗಾಡ್.